ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನಿದು ಶಂಕರ್, ಒಂದೇ ಸಾರಿ ನಮ್ಮ ಉಸಿರೇ ನಿಲ್ಲಿಸ್ಬಿಟ್ಟಿದ್ರಲ್ಲ, ಇದೆಲ್ಲ ಹೇಗಾಯ್ತು? ಎಲ್ಲ ವಿರೋಧ ಪಕ್ಷದವ್ರ ಕೆಲಸ ಸರ್. ಯಾರನ್ನೋ ಗುರಿಯಾಗಿ ಇಟ್ಕೊಂಡಿದ್ರು, ಮಿಸ್ ಆಗಿ ನನಗೆ ಬಿತ್ತು ಸರ್. ಒಟ್ಟಿನಲ್ಲಿ ನಾವೆಲ್ಲ ತುಂಬ ಹೆದರ್ಕೊಂಡ್ಬಿಟ್ಟಿದ್ವಿ. ನೀವು ನಮ್ಮ ಪಕ್ಷದ ಶಕ್ತಿ, ನಿಮಗೆ ಏನಾದರೂ ಆಗಿದ್ರೆ ಏನ್ರಿ ಗತಿ? ರಾಜಕೀಯ ಅಂದಮೇಲೆ ಇದೆಲ್ಲ ಸಹಜ ಅಲ್ವಾ ಸರ್? ನಿಮಗೆ ಗೊತ್ತಿಲ್ದರ್ದೇನಿದೆ? ತೀರ್ಥ, ಯಾಕಪ್ಪ ಇಷ್ಟೊಂದು ಡಲ್ ಆಗಿದೆಯಾ? ಧೈರ್ಯವಾಗಿರ್ಬೇಕಾದ್ದು ನೀನೇ ಹೀಗೆ ಮಾಡ್ಕೊಂಡ್ರೆ ಹೇಗೆ? ಈಗ ನಿನ್ನ ಗುರುಗೆ ಏನೂ ಆಗಲ್ಲ, ಧೈರ್ಯವಾಗಿ. ಸರ್, ನೀವು 100 ಕಾಲ ಚೆನ್ನಾಗಿರಬೇಕು. ನಿಮ್ಮ ಇವತ್ತಿನ ಈ ಪರಿಸ್ಥಿತಿಗೆ ನಾವು ಎಲೆಕ್ಷನಲ್ಲಿ ಗೆದ್ದೇ ತೋರಿಸ್ಬೇಕು ಸರ್. ಸಾಹೇಬ್ರ, ಟಿವಿ ನೋಡ್ರಿ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ. ಕಾರ್ಯಕರ್ತರ ನಡುವಿನ ಮಾರಾಮಾರಿ ಹಿನ್ನೆಲೆ ಶ್ರೀದೇವಿ ಕಾಲೋನಿಯ ಚುನಾವಣೆಯನ್ನ 1 ತಿಂಗಳು ಕಾಲ ಮುಂದೂಡಿದ ಚುನಾವಣಾ ಆಯೋಗ. ಸರ್, ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತಲ್ಲ ಸರ್. ಏನು ವರಿ ಮಾಡಬೇಡ ತೀರ್ಥ, ಆಗಿದ್ದೆಲ್ಲ ನಿನ್ನ ಒಳ್ಳೇದಕ್ಕೆ ಆಗಿದೆ ಅಂತ ತಿಳ್ಕೊ. ಕ್ಷೇತ್ರದಲ್ಲಿ ನಿನ್ನ ವರ್ಚಸ್ಸು ಬೆಳೆಸ್ಕೊಳ್ಳೋದಕ್ಕೆ ನಿನಗೆ ಇನ್ನೂ 1 ತಿಂಗಳ ಸಮಯ ಅವಕಾಶ ಸಿಕ್ಕಿದೆ. ಈ ಸಮಯನ ತುಂಬಾ ಹುಷಾರಾಗಿ ಬಳಸ್ಕೊ. ಯಾವುದೇ ವಾದ ವಿವಾದ ಪ್ರಮಾದಗಳಿಗೆ ಖಂಡಿತ ಅವಕಾಶ ಕೊಡಬೇಡ. ದೇವ್ರೆ, ಇನ್ನೊಂದು ವಾರದಲ್ಲಿ ಎಲೆಕ್ಷನ್ ಮುಗಿದು ಹೋಗುತ್ತೆ. ಅದು ಮುಗ್ದಿದ ನಂತರ ಸುಮನ್ನ ತೀರ್ಥ ಮನೆಗೆ ಕಳಿಸ್ಬಿಡ್ತಾನೆ. ಅವರಿಬ್ಬರನ್ನು ಒಂದು ಮಾಡೋದಕ್ಕೋಸ್ಕರ ನಾನು ತಗೊಂಡಿದ್ದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಅಂತ ತುಂಬಾ ಭಯ ಆಗಿತ್ತು. ನಿನ್ನ ದಯೆಯಿಂದ ಎಲೆಕ್ಷನ್ 1 ತಿಂಗಳು ಪೋಸ್ಟ್ಪೋನ್ ಆಗಿದೆ. ಇಷ್ಟು ಸಮಯ ಸಾಕು ದೇವ್ರೆ, ಅವರಿಬ್ಬರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಿಕ್ಕೆ. ನನ್ನ ಮಗನಿಗೆ ಸುಮಾನೇ ತಕ್ಕ ಜೋಡಿ ಅಂತ ಅರ್ಥ ಮಾಡಿಸು. ಅವಳ ಥರ ಒಳ್ಳೆ ಹೆಂಡತಿ ಅವನಿಗೆ ಸಿಗಲ್ಲ, ಅವಳಂತ ಸೊಸೆ ನನಗೂ ಸಿಗಲ್ಲ. ನೀನಾಗೆ ನೀನೇ ಆ ಮಗುನ ನನ್ನ ಹತ್ರ ಕಳಿಸ್ಕೊಟ್ಟಿದೀಯ. ಯಾವುದೇ ಕಾರಣಕ್ಕೂ ಆ ಮಗು ನನ್ನಿಂದ ಕಿತ್ಕೋಬೇಡ ದೇವ್ರೆ. ಹಲೋ ಸುಮಾ, ಎಲ್ಲಿದೀಯಮ್ಮ? ಅಪ್ಪನ ಮನೇಲಿದ್ದೀನಿ ಅತ್ತೆ. ಯಾಕೇನಾಯ್ತು? ಏನಿಲ್ಲಮ್ಮ, ನಿನ್ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಾಗಿತ್ತು. ಅಲ್ಲಿ ಕೆಲ್ಸ ಮುಗ್ದಿದ್ರೆ ಬೇಗ ಮನೆಗೆ ಬಂದ್ಬಿಡ್ತೀಯಾ? ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅತ್ತೆ. ಸರಿಮ್ಮ. ಅದ್ಕೆ ನ್ಯೂಸ್ ನೋಡ್. ಓ
ನೀವು ಅದನ್ನೇ ನೋಡ್ತಿದ್ದೀರಾ? ವಾಟ್ ಇಸ್ ದಿಸ್? ಅದಕ್ಕೆ ಎಲೆಕ್ಷನ್ ಇನ್ನು 1 ತಿಂಗಳು ಮುಂದಕ್ಕೆ ಹೋಯ್ತಾ? ಅಣ್ಣ ಏನೋ ಇವಳನ್ನ 10 ದಿನದಲ್ಲಿ ಮನೆಯಿಂದ ಆಚೆ ಕಳಿಸ್ತಾನೆ ಅನ್ಕೊಂಡ್ರೆ ಈಗ ನೋಡಿದ್ರೆ ಇನ್ನು 1 ತಿಂಗಳು ಅವಳು ಟಾರ್ಚರ್ ತಡ್ಕೋಬೇಕಾ? ಅವಳನ್ನ 10 ದಿನಾನೇ ಸಹಿಸ್ಕೊಳಕ್ ಆಗಿಲ್ಲ, ಇನ್ನು 1 ತಿಂಗಳ ಚಾನ್ಸೇ ಇಲ್ಲ ಅದಕ್ಕೆ. ದಿಸ್ ಇಸ್ ನಾಟ್ ಹ್ಯಾಪನಿಂಗ್. ಎಲೆಕ್ಷನ್ ಮುಗಿಲಿ, ರಿಸಲ್ಟ್ ಬರ್ಲಿ ಅಂತ ನಾವ್ ಕಾಯ್ಕೊಂಡು ಕೂತ್ಕೊಂಡ್ರೆ ಅವಳು ಈ ಮನೇಲಿ ಉಳ್ಕೋತಾಳ ಅಷ್ಟೇ. ಮೊದ್ಲು ತೀರ್ಥ ಬರ್ಲಿ, ಅವನ ಹತ್ರ ಈ ವಿಷಯನ ಮಾತಾಡ್ಲೇಬೇಕು. ಅದಕ್ಕೆ ನಾವ್ ಹೇಳಿದ ತಕ್ಷಣ ಅವ್ನು ಒಪ್ಕೊಂಡ್ಬಿಡ್ತಾನ? ಜಾನ್ವಿ ಬರ್ತಾರೆ ದಿನಾನೇ ಹೇಳಿದ್ನಲ್ಲ ಅವಳನ್ನ ಮನೆಯಿಂದ ಹೊರಗೆ ಹಾಕೋ ವಿಚಾರದಲ್ಲಿ ನೀವ್ ತಲೆ ಹಾಕ್ಬೇಡಿ ಅಂತ. ಅವ್ನು ಹೇಳಿದಕ್ಕೆಲ್ಲ ನಾವು ಹೂ ಅನ್ನೋದಕ್ ಆಗೋದಿಲ್ಲ ಸುಭಾಷ್. ಇದು ನಮ್ ಸರ್ವೈವಲ್ ಪ್ರಶ್ನೆ. ಬಂದ್ಯಾ ತೀರ್ಥ? ಐ ನೀಡ್ ಟು ಟಾಕ್ ಟು ಯು. ಹೇಳಿ ಅದಕ್ಕೆ, ಏನಾರು ಆಗ್ಬೇಕಾಗಿತ್ತ? ಏನೂ ಆಗ್ಬೇಕಾಗಿಲ್ಲ, ನೆಮ್ಮದಿ ಬೇಕು. ಈ ಮನೇಲಿ ನೆಮ್ಮದಿ ಅನ್ನೋದೇ ಹೊರಟೋಗಿದೆ. ಅದನ್ನ ವಾಪಸ್ ತರೋದಕ್ಕಾಗೋದು ನಿನ್ನೊಬ್ಬನಿಂದ ಮಾತ್ರ. ವಾಪಸ್ ತಂದ್ಕೊಡ್ತೀಯಾ? ನೀವೇನದ್ಗೆ ಕೊಡ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಹೌದು, ಇಲ್ಲಾಂದ್ರೆ ನಾವು ಯಾರು ಈ ಮನೇಲಿ ಇರೋದಕ್ಕೆ ಆಗೋದಿಲ್ಲ. ಏನಾಯ್ತು ನಿಮ್ಗೆಲ್ಲ? ಏನ್ ವಿಷಯ ಆತಂತ್ರು ಹೇಳಿ. ತೀರ್ಥ, ಎಲೆಕ್ಷನ್ 1 ತಿಂಗಳು ಪೋಸ್ಟ್ಪೋನ್ ಆಗಿದೆಯಂತೆ. ಹೌದು ಅದಕ್ಕೆ, ನಾನು ಅದೇ ಟೆನ್ಷನ್ ಅಲ್ಲಿದ್ದೀನಿ. ನಿನಗೆ ಎಲೆಕ್ಷನ್ ಟೆನ್ಷನ್ ಆದ್ರೆ ಇನ್ನು 1 ತಿಂಗಳು ನಾವೆಲ್ಲರೂ ಅವಳನ್ನ ಟಾಲರೇಟ್ ಮಾಡ್ಬೇಕಲ್ಲ ಅನ್ನೋದು ನಮ್ ಟೆನ್ಷನ್. ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ತೀರ್ಥ. ನಾವೆಲ್ಲರೂ ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಂಡಿದೀವಿ. ಇಮಿಡಿಯೇಟ್ಲಿ ಅವಳನ್ನ ಕಾಲೋನಿ ಕಳ್ಸು ಅಷ್ಟೇ. ಅದಕ್ಕೆ ಪ್ಲೀಸ್, ನಾನು ನಿಮಗೆ ಎಸ್ಸಲ್ಲಿ ಹೇಳಿದ್ದೀನಿ, ಈ ವಿಷಯದಲ್ಲಿ ನೀವು ಹೇಳಿದಾಗ ನಾನು ಮಾಡೋದಕ್ಕಾಗಲ್ಲ. ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಬಿ ಸೋ ಸೆಲ್ಫಿಶ್ ತೀರ್ಥ. ಯಾವಾಗ್ಲೂ ನಿನ್ ಪರಿಸ್ಥಿತಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ನಮಗೆ ಹೇಳ್ತಿರ್ತೀಯಲ್ಲ, ನಮ್ ಪರಿಸ್ಥಿತಿ ಬಗ್ಗೆ ನೀನ್ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಏನ್ ಪರಿಸ್ಥಿತಿ ಅದಕ್ಕೆ? ನೀವು ಅವ್ರ ತಂಟೆಗೆ ಹೋಗ್ಬೇಡಿ, ನಿಮ್ ಪಾಡಿಗೆ ನೀವು ಇದ್ಬಿಡಿ ಅಂತ ನಾನು ಹೇಳಿದೀನಲ್ವಾ? ಎಕ್ಸಾಕ್ಟ್ಲಿ. ನಮ್ ಪಾಡಗ್ ನಮ್ನ ಇರೋದಕ್ ಬಿಡೋದಿಲ್ವಲ್ಲ. ಎಲ್ಲ ವಿಷಯದಲ್ಲೂ ಇಂಟರ್ಫಿಯರ್ ಆಗ್ತಾಳಲ್ಲ ಅವಳು. ನೋಡಿ ಅದಕ್ಕೆ, ಎಲೆಕ್ಷನ್ ಮುಂದೆ ಹೋಗಿದೆ ಅಂತ ನಾ ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ನೀವೇನೇನೋ ಹೇಳಿ ನಂಗೆ ಪ್ರೆಷರ್ ಹಾಕ್ಬೇಡಿ. ಈಗ ಹೇಳ್ತಾ ಇದ್ದೀನಿ ಕೇಳಿ, ಎಲೆಕ್ಷನ್ ಮುಗಿಯೋವರೆಗೂ ಸುಮನ್ ಅವ್ರನ್ನ ಕಾಲೋನಿಗೆ ಕಳ್ಸೋದಕ್ಕಾಗಲ್ಲ. ಬಾ, ಸಖತ್ ಬ್ರಿಲಿಯಂಟ್ ಅದಕ್ಕೆ ನೀವು. ಬಿಡ್ತೀನ ನಾನು? ಸಾಹೇಬ್ರ ಬೆಂಕಿ ಬರಕತ್ತೈತಿ. ಏನ್ ವಿಷಯ ಸರಿಯಾಗಿ ಹೇಳು ಚಿಟ್ಟೆ. ನಿತ್ಯ ಅವ್ರು ಬರಕತ್ತಾರ. ಧ್ಯಾನ, ಒಳಗ್ ಬರಕ್ ಬಿಡ್ಬೇಡ, ಹಾಗೆ ಆಚೆ ಕಳ್ಸ್ಬಿಡು. ಸರಿ ಸಾಹೇಬ್ರ. ಹಾ ಏನ್ ಮೇಡಮ್ ಈ ಕಡೆ ಬಂದ್ರಿ? ನಾನು ತೀರ್ಥ ಅವ್ರನ್ನ ಮೀಟ್ ಮಾಡ್ಬೇಕಿತ್ತು. ಅಯ್ಯಯ್ಯೋ ಸಾಹೇಬ್ರ ಯಾರನ್ನೂ ಮೀಟ್ ಮಾಡಂಗಿಲ್ಲ, ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಂಗಿಲ್ಲ. ಬಿಜಿ ಅದಾರ ಸಾಹೇಬ್ರ. ಇಲ್ಲ ನೋಡ್ರಿ, ನಾನ ನಿಂತೇನಿ, ನನ್ನ ಬಿಟ್ಕೊಳಕ್ ಒಲ್ರ ಅವ್ರ ಒಳಗ. ನಾನು ತೀರ್ಥ ಅವ್ರನ್ನ ಮೀಟ್ ಮಾಡೋದಕ್ಕೆ ಯಾವ ಅಪಾಯಿಂಟ್ಮೆಂಟು ಬೇಕಾಗಿಲ್ಲ. ಆಗುದಿಲ್ಲ, ಅದಂತ್ರ ಆಗುದಿಲ್ಲ. ಇವ್ರ ನಾನ ಯಾರು ಸಾಹೇಬ್ರೆ, ಒಂದು 10 ನಿಮಿಷ ನೀವು ಮಾತಾಡ್ತಾ ಇರಿ, ನಾವು ಟೀ ಕುಡ್ಕೊಂಡ್ ಬರ್ತೀವಿ. ಬಂದ್ರಪ್ಪ ಎಲ್ಲ? ನಂಗೆ ಗೊತ್ತಿಲ್ರಿ, ಅವರ ಹುಡುಕೆ ಬಂದಾರ. ನಿತ್ಯ ಪ್ಲೀಸ್, ನಂಗೆ ನೆಮ್ಮದಿ ಬೇಕು. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ. ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಗೋಸ್ಕರನಂತ ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಎಲ್ಲೇ ನಿಮ್ಮನ್ನು ಕಳ್ಕೊಬಿಡ್ತೀನೋ ಅಂತ ಭಯ ಆಗ್ತಿತ್ತು. ಅತ್ತೇನೆ ನನ್ನ ವಿರುದ್ಧ ನಿಂತ ಮೇಲೆ ಇನ್ ಮನೆಯವ್ರು ನಿಲ್ಲೋದು ದೂರ ಇಲ್ಲ ಅಂತ ಅನ್ಸೋಕ್ ಶುರು ಆಯ್ತು. ನಿಮಗ್ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ ತೀರ್ಥ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿತ್ಯ ಪ್ಲೀಸ್, ಇದು ಎಲೆಕ್ಷನ್ ಟೈಮ್. ಈ ರೀತಿ ಮಸಾಲೆ ಸುದ್ದಿಗೆ ವಿರೋಧ ಪಕ್ಷದವರು ಮೀಡಿಯಾದವ್ರು ಕಾಯ್ತಾ ಇರ್ತಾರೆ. ನೀನು ಈ ರೀತಿ ಬಂದು ಸೀನ್ ಕ್ರಿಯೇಟ್ ಮಾಡಿ ಎಂಬಾರೆಸ್ ಮಾಡ್ಬೇಡ. ನೀನು ನಂಬಿಕೆನ ಕಳ್ಕೊಬಿಟ್ಟೆ, ಕಾಲ್ ಬಿಡು ಒಂದೆ. ಇಲ್ಲ ತೀರ್ಥ,
ನೀವ್ ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನ್ ನಿಮ್ ಕಾಲ್ ಬಿಡಲ್ಲ. ಕಾಲ್ ಬಿಡ್ತೀಯೋ ಇಲ್ಲಾರೆ ನಾನು ಆಚೆ ಹೋಗ್ಬೇಕಾ? ನನಗ್ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಅದ್ ಹೇಗ್ ಹೇಳ್ತೀರಾ ತೀರ್ಥ? ನೀವ್ ಬೇರೆ ಹುಡ್ಗಿ ಕತ್ತಿಗೆ ತಾಳಿ ಕಟ್ಮೇಲೂ ನೀವ್ ನನಗ್ ಸಿಕ್ಕೇ ಸಿಗ್ತೀರಾ ಅನ್ನೋ ಒಂದೇ ಒಂದ್ ನಂಬಿಕೆಯಿಂದ ನಾನು ಬದುಕ್ತಾ ಇದ್ದೀನಿ. ನಿಮ್ ನಂಬಿಕೆನ ನಾನು ಕಳ್ದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮಲ್ಲಿ ನಂಬಿಕೆ ಇರೋದಕ್ಕೆ ತಾನೇ ನಾನು ಇವತ್ತಿಗೂ ನಿಮ್ಮನ್ನ ಪ್ರೀತಿಸ್ತಿರೋದು, ನಿಮ್ಮನ್ನ ಆರಾಧಿಸ್ತಿರೋದು. ನಿಮ್ಮನ್ ಬಿಟ್ರೆ ನನಗ್ ಬದುಕೇ ಇಲ್ಲ. ನಿಮ್ಮನ್ ಬಿಟ್ಟು ಬದುಕೋ ಆಸೆನೂ ನನಗಿಲ್ಲ. ನಾನ್ ಮಾಡಿರೋ ಒಂದೇ ಒಂದು ಸಣ್ಣ ತಪ್ಪಿಗೆ ನನಗ್ ಕ್ಷಮೆ ಸಿಗಲ್ವಾ? ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದೀನ ಹೇಳಿ? ಸಂದರ್ಭ ಕಟ್ಬಿದ್ದು ನೀವ್ ತುಂಬಾ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರಿ, ಅವಾಗ ನಾನ್ ನಿಮ್ಮನ್ ಕ್ಷಮಿಸ್ಲಿಲ್ವಾ? ಅವಾಗ ಒಂದೇ ಒಂದ್ಸಲ ನನಗ್ ಕ್ಷಮಿಸೋದಕ್ಕಾಗಲ್ವಾ? ಹೇಳಿ ತೀರ್ಥ. ಕ್ಷಮೆ ನೆಮ್ಮದಿನ ಹಾಳು ಮಾಡಬಾರ್ದು. ಸರಿ ಸರಿ ತೀರ್ಥ, ನಾನು ಇಲ್ಲಿಗೆ ಬಂದಿದ್ದು ನಿಮ್ ನೆಮ್ಮದಿನ ಹಾಳು ಮಾಡೋದಕ್ಕಲ್ಲ, ನಿಮ್ ದಾರಿಗೆ ಮುಳ್ಳಾಗೋದಕ್ಕೂ ಅಲ್ಲ. ನಾನು ಇಲ್ಲಿಂದ ದೂರ ಹೊರಟೋಗ್ತೀನಿ ತೀರ್ಥ ಅವ್ರೆ. ಇನ್ ಮುಂದೆ ಯಾವತ್ತೂ ನಾನ್ ನಿಮ್ ಮುಂದೆ ಬರಲ್ಲ, ನನ್ ಮುಖನೂ ತೋರ್ಸಲ್ಲ. ನಾನ್ ನಿಮ್ಮಿಂದ ದೂರ ಹೊರಟು ಬಿಡ್ತೀನಿ. ಇನ್ ಯಾವತ್ತೂ ನಾನ್ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳೋದಕ್ ಬಂದೆ ತೀರ್ಥ. ನಿತ್ಯ, ಏನಿದ್ ಮಾತಿನ ಅರ್ಥ? ಎಲ್ಲಿ ಹೋಗ್ತಿದ್ಯಾ? ಗೊತ್ತಿಲ್ಲ, ಆದ್ರೆ ನಿಮ್ನ ಬಿಟ್ಟು ನನ್ ಕೈಲಿ ಬದುಕೋಕು ಅಂತೂ ಆಗಲ್ಲ. ಅಂದ್ರೆ ಜೀವಕ್ಕೆ ಅಪಾಯ ಮಾಡ್ಕೋತೀಯ? ನನ್ ಬಗ್ಗೆ ಪ್ರೀತಿನೇ ಉಳಿಸ್ಕೊಂಡಿಲ್ಲ ಅಂದ್ಮೇಲೆ ಅದನ್ನ ತಿಳ್ಕೊಂಡು ಏನ್ ಮಾಡ್ತೀರಾ? ಐ ಆಮ್ ಸಾರಿ ತೀರ್ಥ. ನನ್ನಿಂದ ಏನಾದ್ರೂ ನಿಮಗ್ ನೋವಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಇವಳ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡು ನಾಳೆ ನನ್ ಕುತ್ತಿಗೆಗೆ ಬಂದ್ರೆ ನಾನು ಇನ್ ಯಾವತ್ತೂ ನಾನ್ ನಿಮಗ್ ಮುಖ ತೋರ್ಸಲ್ಲ. ನಿತ್ಯ, ಬಿಡಿ ತೀರ್ಥ. ನಿತ್ಯ, ನಾನು ನಿನ್ನ ಕ್ಷಮಿಸಿದ್ದೀನಿ. ನಿಜನಾ? ನೀ ನನ್ನಿಂದ ದೂರ ಆಗ್ಬೇಕು ಅಂತ ನನ್ನ ಜೊತೆ ಜಗಳ ಮಾಡ್ಕೊಂಡಿಲ್ಲ. ಕೂತ್ಕೋಬ. ನಿತ್ಯ, ಎಲೆಕ್ಷನ್ ಮುಗಿಯೋವರೆಗೂ ನನ್ ಸ್ವಲ್ಪ ಪ್ರೈವಸಿ ಬೇಕು. ಐ ಹೋಪ್ ನಿಂಗದು ಅರ್ಥ ಆಗತ್ತೆ. ಖಂಡಿತ ತೀರ್ಥ, ನನಗೆ ಅರ್ಥ ಆಗತ್ತೆ. ನೀವು ನನಗೆ ಕ್ಷಮಿಸಿದ್ರಲ್ಲ, ನನಗಷ್ಟೇ ಸಾಕು. ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ತೀರ್ಥ. ಸಾಹೇಬ್ರು ಊಟ ಮಾಡಿರಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಅಯ್ಯೋ ಮೇಡಮರ, ಏನ್ರಿ ಬುದ್ಧಿ ಐತಿಲ್ ನಿಮ್ಗ? ಇಷ್ಟು ದೊಡ್ಡ ಹೋಟ್ಲ್ ಐತಿ, ಒಂದ್ ತೂತು ಊಟ ಕೊಡಂಗಿಲ್ಲ ನಮ್ ಸಾಹೇಬರಿಗೆ. ಇಲ್ಲಿವರೆಗೂ ನಾನೇ ಬಂದಿದ್ದೀನಂತೆ, ಇನ್ 4 ಹೆಜ್ಜೆ ನಾನು ಹೋಗಕ್ಕಾಗಲ್ವಾ? ಬಿಡಿ. ಅದಂಗಲ್ಲ, ಅಕ್ಕರ ಹೋಗ್ಬಾರ್ದು ಒಳಗ.